ಹಾಂ ಮೆತ್ರಿ 2 ಮತ್ತೆ ಇನ್ನೊಂದು 3 ಇಟ್ಬಿಡಿ ಹಾಂ ಗಣಪತಿ ಬಪ್ಪ ಮೋರ್ಯ ಅಂತ ಹೇಳ್ರಿ. ಗಣಪತಿ ಬಪ್ಪ ಮೋರ್ಯ. ರೈಟ್ ಹ್ಯಾಂಡ್ ಯೂಸ್ ಮಾಡಿದ್ರೆ ಬಿದ್ದೈತೆ. ಬಿಡು. ಇನ್ನೊಂದ್ಸಲ ಹಾಕು. ಇಲ್ಲಿ ಇದು ಕಿತ್ತಾಕಿದ್ದಾರೆ ನೋಡಿ. ಗೋವಿಂದ ಈ ಕಡೆ ಒಂದು ಮೂಲೆ ಒಂದು ಫ್ರಿಜ್ ಇಟ್ಟಿದ್ದಾರೆ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್. ನಾನು ಲಕ್ಷ್ಮಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಗೌರಿ ಹಬ್ಬದ ಬ್ಲಾಗ್ ಆಗಿರುತ್ತೆ, ಗೌರಿ ಗಣೇಶ ಹಬ್ಬದ ಬ್ಲಾಗ್ ಆಗಿರುತ್ತೆ. ಆದರೆ ಇಲ್ಲಿ ನಾನ್ ವೆಜ್ ರೆಸಿಪಿ ಮಾತ್ರ ಸಂಡೇ ಬ್ಲಾಗ್ ಆಗಿರುತ್ತೆ. ನನಗೆ ಗೌರಿ ಗಣೇಶ ಹಬ್ಬದ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿಬಿಟ್ಟು ಸ್ವಲ್ಪ ನಾನು ಒಂದು 3 ಡೇಸಿಂದ ವೀಡಿಯೋಸು ಕೂಡ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇನ್ನು ತಡ ಮಾಡೋಂಗೆ ವಿಡಿಯೋ ಒಳಗಡೆ ಹೋಗ್ಬಿಡೋಣ. ಇದು ಬಂದುಬಿಟ್ಟು ಗಣೇಶ ಹಬ್ಬದ ದಿವಸ, ಅಂದರೆ ಗೌರಿ ಹಬ್ಬದ ದಿವಸ ಮಂಗಳವಾರ ಸಾಯಂಕಾಲ ರಾತ್ರಿ 8-9 ಗಂಟೆಯಲ್ಲಿ ನಮ್ಮ ಮನೆಗೆ ಒಂದು ಪುಟ್ಟ ಗಣೇಶ ಬಂದಿತ್ತು. ಅಂದರೆ ನಮ್ಮ ಮನೆಗೆ ಗಣೇಶ ಹಬ್ಬ ಮಾಡುವಂಥ ಪದ್ಧತಿ ಇಲ್ಲ. ಅಂದರೆ ಗಣೇಶ ಹಬ್ಬ ಮಾಮೂಲಿ ಒಂದು ರೋಡವರೆಲ್ಲ ಸೇರಿಬಿಟ್ಟು ಒಂದು ಕಡೆ ಕೂರಿಸ್ತೀವಿ. ಬಟ್ ಮನೆಯಲ್ಲಿ ಇದೇ ಫಸ್ಟ್ ಟೈಮ್ ಗಣೇಶ ಮಾಡಿದ್ದು. ಯಾಕೆ ಮಾಡಿದ್ದು ಅಂತಂದರೆ ಇದಕ್ಕೊಂದು ವಿಶೇಷ ಇದೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಗಣೇಶ ಯಾರೋ ಗಿಫ್ಟ್ ಕೊಟ್ಟಿದ್ರಂತೆ, ಪೂಜೆ ಮಾಡುವಂಥ ಗಣೇಶ. ಸೊ ಹಾಗಾಗಿ ಆ ಥರ ಗಣೇಶ ಮನೆಗೆ ಬಂದಿರೋದ್ರಿಂದ ನಾವು ಅರ್ಚಕರನ್ನೆಲ್ಲ ಫೋನ್ ಮಾಡಿ ಕೇಳಿ ತಿಳ್ಕೊಂಡ್ವಿ. ಅವ್ರು ಹೇಳಿದ್ರು ಆ ಥರ ಬಂದಿರೋ ಗಣೇಶನ ಮನೆಗೆ ಪೂಜೆ ಮಾಡಿ, ಏಕೆಂದರೆ ಬೇರೆಯವ್ರಿಗೆ ಕೊಡಬಾರ್ದು ಅಂತ ಹೇಳಿದ್ರು. ಹಂಗಾಗಿ ಸಿಂಪಲ್ಲಾಗಿ ಈ ವರ್ಷ ಈ ಥರ ಪೂಜೆಯನ್ನು ಮಾಡಿದ್ವಿ. ಮಾಮೂಲಿ ಗರ್ಕೆ, ಹಂಗೆ ಕಣಗಲು ಹೂವು, ಸ್ವಲ್ಪ ಎಕ್ಕಡ್ದು ಹೂವು ಎಲ್ಲ ತಂದುಬಿಟ್ಟು ಒಂದು 2 ಥರ 3 ಥರ ಹಣ್ಣು ಸ್ವೀಟ್ಸು ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ನಾವು ಯಾವುದೇ ಥರ ಹಣ್ಣು ಸ್ವೀಟ್ಸ್ ಎಲ್ಲ ಆಚೆ ಕಡೆಯಿಂದ ತಂದಿರಲಿಲ್ಲ. ಮನೆಯಲ್ಲೇ ಮಾಡಿರುವಂಥ ಕಡುಬು ಅದು ಮಾಡಿ ಇಕ್ಕಿದ್ದೆ. ಹಂಗೆ ನಾನು ಪುಳಿಯೋಗರೆ, ಹಂಗೆ ಕಾಳು ಉಸಲಿ ಮಾಡಿದ್ದೆ, ಮಾಮೂಲಿ ಕಡಲೆಕಾಳು, ಮಾಮೂಲಿ ದೇವರಿಗೆ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿದ್ವಿ. ಇನ್ನು ಈ ಗಣೇಶ ಬಂದುಬಿಟ್ಟು ನನ್ನ ಮಗ ಡ್ರಾಯಿಂಗ್ ಮಾಡಿರೋದಂಥದ್ದು, ನಮ್ಮ ಬಂಟು. ಇನ್ನು ಅವನಿಗೆ ಖುಷಿಯಿಂದ ಅದನ್ನು ಕೂಡ ತಂದಿಕ್ಕಿದ್ದಾನೆ ಪೂಜೆಗೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ 3 ಗಂಟೆಗೆ ವಿಸರ್ಜನೆ ಮಾಡ್ತಿದ್ದೀವಿ. ನೋಡಿ, ನೀರೆಲ್ಲ ಚೆಲ್ಲೋಗುತ್ತೆ ಬಂಟು. ಮಕ್ಕಳು ವಿಸರ್ಜನೆ ಮಾಡ್ತವ್ರೆ. 1 ಹಾಂ ಮೆತ್ರಿ 2 ಮತ್ತೆ ಇನ್ನೊಂದು 3 ಇಟ್ಬಿಡಿ ಹಾಂ ಗಣಪತಿ ಬಪ್ಪ ಮೋರ್ಯ ಅಂತ ಹೇಳ್ರಿ. ಗಣಪತಿ ಬಪ್ಪ ಮೋರ್ಯ. ರೈಟ್ ಹ್ಯಾಂಡ್ ಯೂಸ್ ಮಾಡಿದ್ರೆ ಬಿದ್ದೈತೆ. ಆಯ್ತು, ಇನ್ನೊಂದ್ಸಲ ಹಾಕು. ಬಿಡು, ಎತ್ತು ಕೈಯಲ್ಲಿ ಮೇಲೆ ತೆಗಿ, ಮತ್ತೆ ಬಿಡು. ಬಿಟ್ಬಿಡು. ಗಣೇಶ ಮೇಲೆ ಇನ್ನು ಗಣಪತಿ ಎಲ್ಲ ವಿಸರ್ಜನೆ ಮಾಡಿ ನಮಗೆ ಸಾಯಂಕಾಲ 5 ಗಂಟೆಗೆ ಊರಿಗೆ ಟ್ರೈನ್ ಇತ್ತು. ಊರಿಗೆ ಎಷ್ಟೊಂದು ಹೊರಡಿದ್ವಿ ಅಂದರೆ ಆ್ಯಕ್ಚುಲಿ ನನ್ನ ಹಸ್ಬೆಂಡಿನ ತಮ್ಮಂದು ಮದುವೆ ಇತ್ತು. ಅವರು ಸ್ವಂತ ಕಸಿನ್ ಬ್ರದರ್ದು ಮದುವೆ ಇತ್ತು, ಚಿಕ್ಕಮ್ಮನ ಮಗಂದು. ಹಾಗಾಗಿ ಮದುವೆಗೆ ಹೊರಟಿದ್ವಿ. ಆದರೆ ಲಾಸ್ಟ್ ಟೈಮು ಗೌರಿ ಗಣೇಶ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗಿರಲಿಲ್ಲ. ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಆಗಿತ್ತು, ಅಪ್ಪನಿಗೆ ಒಂದು ಕಣ್ಣು ಸರ್ಜರಿ ಆಗಿತ್ತು. ಹಂಗಾಗಿ ಹೋಗಿರಲಿಲ್ಲ. ಇನ್ನು ಈ ಸಲ ಅಪ್ಪ ಅಮ್ಮ ಕೂಡ ಗಣೇಶ ಹಬ್ಬಕ್ಕೆ ಬಾಗಿನ ಕೊಡ್ತೀವಿ, ಅರ್ಶಿನ ಕುಂಕುಮ ಕೊಡ್ತೀವಿ ಬನ್ನಿ ಅಂತ ಕರ್ತಿದ್ವಿ. ಇನ್ನು ಅದನ್ನು ಮುಗಿಸ್ಕೊಂಬರೋಣ ಅಂತ ಹೇಳಿ ಬುಧವಾರ ಸಾಯಂಕಾಲ ನಾವು 5 ಗಂಟೆಗೆ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಟ್ರೈನ್ಗೆ ಇದು ಬಂದುಬಿಟ್ಟು ಮಚಿಲಿಪಟ್ಟಣ ಮತ್ತು ಬ್ಯಾಂಗ್ಳೂರು ಯಶವಂತಪುರದ ಗಾಡಿ ಆಗಿರುತ್ತೆ. ಇದಕ್ಕೆ ಹೋಗಿ ಕೃಷ್ಣ ರಿವರ್ ಹೋಗ್ತಾ ಇರ್ಬೋದು. ಕೃಷ್ಣ ರಿವರ್ ತುಂಬ ನೀರು ಬಂದಿತ್ತು. ಇನ್ನು ಹಾಗೆ ಅದನ್ನು ಕೂಡ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ. ಇನ್ನು ಮಕ್ಕಳು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾ ಆಟ ಆಡ್ತಾ ಗೇಮ್ಸ್ ಎಲ್ಲ ಆಡ್ತಾ ಹೊರಟಿದ್ವಿ. ನೋಡಿ, ಇದು ಒಂದು ದೇವಸ್ಥಾನ. ನಾನು ಇನ್ನೂ ಈ ದೇವಸ್ಥಾನಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಆದರೆ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ನೈಟ್ ಊಟ ಮಾಡಿ ಮುಗಿಸ್ಕೊಂಡು ಮಲಗಿಬಿಟ್ಟು ಬೆಳಗ್ಗೆ ಒಂದು 7 ಗಂಟೆಯಲ್ಲಿ ಟ್ರೈನಲ್ಲಿ ಇನ್ನೇನು ಊರು ಹತ್ತಿರ ರೀಚ್ ಆಗಿದ್ವಿ. ಆ ಟೈಮಲ್ಲಿ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅಲ್ಲೂ ಕೂಡ ಸ್ವಲ್ಪ ವೀಡಿಯೋ ಶೂಟ್ ಮಾಡಿಕೊಂಡು ಇನ್ನು ಹೊರಟಿದ ತಕ್ಷಣ ಮದುವೆಗೆ ಹೊರಡಬೇಕಾಗಿತ್ತು. ಹಾಗಾಗಿ ನಾನು ಇಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಇನ್ನು ಮದುವೆ ಎಲ್ಲ ಮುಗಿದ್ಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ. ಹಾಗೆ ಸ್ವಲ್ಪ ರಿಸೆಪ್ಷನಲ್ಲಿ ಕೂಡ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ. ನಾನು ಮಾಮೂಲಿ ನನ್ನ ಹಸ್ಬೆಂಡ್ ಬಂದಿದ್ದರು, ಅವ್ರಿಗೆ ಟೈಮ್ ಆಯಿತು ಅಂತ ಹೊರಟ್ಬಿಟ್ರು. ರಿಸೆಪ್ಷನ್ನು ಕೂಡ ಇರಲಿಲ್ಲ. ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ 9 o'clock ಆಗೋಯಿತು. ಇನ್ನು ನಾನು ಮದುವೆ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೊರಟಿದ್ದೀನಿ. ಇದು ಅಮ್ಮನ ಮನೆ.
ಬಂದ್ಬಿಟ್ಟು ಫಸ್ಟ್ ಫ್ಲೋರು, ಇಲ್ಲ ಅದು ಗ್ರೌಂಡ್ ಫ್ಲೋರ್, ಇದು ಗ್ರೌಂಡ್ ಫ್ಲೋರ್ ಅದು. ಹೌದು, ಗ್ರೌಂಡ್ ಫ್ಲೋರಲ್ಲಿ 2 ಮನೆ ಇದ್ದಾವೆ. ಫಸ್ಟ್ ಫ್ಲೋರ್, ಅದನ್ನ ಟಾಪ್. ಅಷ್ಟು ವಿಳ್ಯದೆಲ್ಲ ಏನು ಸಖತ್ತಾಗಿ ಬಂದಿದೆಯಪ್ಪ ನಿಮ್ಮ ಅಕ್ಕ ಹಾಕಿರೋದು. ಇನ್ನೊಂದು ಫ್ರಿಜ್ಜಿಂಗ ಇದೆ. ಮಣಿ ಪ್ಲಾಂಟ್ ಸಣ್ಣ ಗೊತ್ತಿಲ್ಲ. ಒಣಗೋಗ್ಬಿಟ್ಟಿದೆ ಅದು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ನಮ್ಮಪ್ಪ ಕೂತಿದ್ದಾರೆ. ಹಾಯ್ ಮಾಡು ರೆಡಿ ವಿಡಿಯೋಗೆ. ಹಾಯ್ ಮಾಡು, ಹಾಯ್ ಅನ್ನು. ಮುದ್ದಿನ ಮಗಳು ಎಲ್ಲ ತೋರಿಸ್ರಿ. ಪೂಜಾರು ಫೋಟೋ ತೆಗಿ. ಇನ್ನು ಮಾತಾಡ್ತಾ ಕುಡಿತಾರೆ. ಬಂದಿದ ತಕ್ಷಣ ಕಾಫಿ ಆಕ್ಚುಲಿ ಯಾವಾಗ ವಿಡಿಯೋ ಮಾಡಲ್ಲ, ಫಸ್ಟ್ ಬಂದಿದ ತಕ್ಷಣ ಮಾತಾಡೋದು ಬೇಜಾರು, ರಾಶಿ ರಾಶಿ ಉಳಿದಿರುತ್ತೆ. ಮಾತಾಡ್ತಾ ಇದ್ದೀನಿ ವಿಡಿಯೋಗೋಸ್ಕರ. ಆ್ಯಕ್ಚುಲಿ ಬಸ್ಸಲ್ಲಿ ಬಂದು ನಾನು ತುಂಬ ಟಯರ್ಡ್ ಆಗಿಬಿಟ್ಟಿದೆ. 2 ದಿವಸ ನಾನು ಇದ್ದೇ ಇಲ್ಲ. ಇದು ತಾತಾಜಿ, ನಮ್ಮ ತಾತ. ಇದು ನಮ್ಮ ತಾತ. ಕೈ ಕಾಣ್ತಿಲ್ಲ, ಸ್ವಲ್ಪ ಕೆಳಗೆ ಹೋಗ್ಸು, ಕಾಣ್ತಿಲ್ಲ. ತಂದೆಯವರು ತಂದೆ ನಮ್ಮ ತಾತ. ಇಷ್ಟಿನ ಮಲಗೈತೆ. ತುಂಬಾ ಕಷ್ಟಪಟ್ಟು ಶಿವಾಜಿ ನಗರ ಹೋಗಿ ಹುಡುಕಿ ತಗೊಂಡು ಹಾಕ್ಸಿದ್ದು 6 ತಿಂಗಳಿಗೆ ಗೋವಿಂದ ಆಗಿದ್ದು. ಇದು ಮಾತ್ರ ಹಂಗೆ ಐತೆ, ಮಾತ್ರ ಹೋಗ್ಬಿಟ್ಟಿದೆ. ಇದು ಕಲರ್ ಡಿಫ್ರೆಂಟ್ ಇದೆ, ಲಾಟ್ ಆಫ್ ಡಿಫ್ರೆನ್ಸ್ ನೋಡಿ ಕಲರ್. ಕಟ್ಸಿ ಒಂದು 4 ವರ್ಷ ಆಯ್ತು. 4 COVID-19 ಅಲ್ಲಿ ಕಟ್ಸಿರೋದ, ಆಗ್ಲಿಂದ ಹೋಗಯ್ಯ. ಇದೊಂದು ಈ ಟೆಡ್ಡಿ ಬೇರ್ಸ್ ಎಲ್ಲ ನನ್ನವೇ ಅಂತ. ಶೋಕೇಶು. ಇವೆಲ್ಲ ಸ್ವಪ್ನ ಅಂದ್ಕೊಂಡಿದ್ದಾಳೆ, ಸ್ವಪ್ನವಲ್ಲ ಅವೆಲ್ಲ ಅವರಣ್ಣ ಅತ್ತಿಗೆವು. ಅಪ್ಪ ಅಮ್ಮನ ಫೋಟೋ ಒಂದು ಹೈಲೈಟ್ ಆಗಿರ್ಲಿ ಅಂತ ಇಲ್ಲಿ ಇದು ಓಲ್ಡ್ ಫೋಟೋ ಆಕ್ಚುಲಿ. ಇವೆಲ್ಲ ಮನೆ ಗೃಹ ಪ್ರವೇಶದಲ್ಲಿ ಬಂದಿರುವಂಥ ಗಿಫ್ಟ್ಸು. ಇನ್ನು ಇದು ಬಂದ್ಬಿಟ್ಟು ಕವಿತಾ ಕಪ್ಪು, ಎಲ್ಲ ಕೆಲವೊಂದು ಥಿಂಗ್ಸು ಹಂಗೆ. ಇದು ಅಷ್ಟೇ. ಮತ್ತೆ ಇನ್ನು ಕ್ಯೂಟ್ ಗಣೇಶ, ನಮ್ಮನೆ ಚೆನ್ನಾಗಿದೆ ನೋಡಿ ಗಣೇಶ. ಇನ್ನು ನಿಮಗೊಂದು ಇಂಪಾರ್ಟೆಂಟ್ ಆಗಿ ತೋರಿಸ್ತೀನಿ. ಇವ್ರು ಬಂದ್ಬಿಟ್ಟು ನಮ್ಮ ಹಳೇ ಪ್ರೇಮಿಗಳು, ನಮ್ಮ ಪೇರೆಂಟ್ಸ್, ನಮ್ಮ ಅಪ್ಪ ಅಮ್ಮ ನೋಡಿ ರೋಸ್ ಕೊಡ್ತವ್ರೆ. ಡೀಪಾಗೆ ಝೂಮ್ ಮಾಡಮ್ಮ ಫೋಟೋನ. ಡೀಪ್ ಝೂಮ್ ಹಾಕಿದ್ದಾರೆ ನೋಡಿ, ಇದು ಚೆನ್ನಾಗಿದೆ. ಇದನ್ನ ಕಿತ್ತಾಕಿದ್ದಾರೆ. ಇದು ಇದು ಕಿತ್ತಾಕಿದ್ದಾರೆ ನೋಡಿ. ಗೋವಿಂದ ಈ ಕಡೆ ಒಂದು ಮೂಲೆ ಒಂದು ಫ್ರಿಜ್ ಇಕ್ಕಿದ್ದಾರೆ, ಸ್ವಲ್ಪ ಸ್ಟೋರೇಜ್ಗೆ ಫ್ರಿಜ್ ಇಕ್ಕಿದ್ದಾರೆ. ನಮ್ಮ ಮಾಮೂಲಿ ಒಂದು ಪುಟಾಣಿಗೆ ತೋರಿಸು. ಬೇಕಿತ್ತು ಡೈನಿಂಗ್ ಟೇಬಲ್ಲು. ಇವಾಗ ಅದನ್ನು ಧೂಳು ಕಾಣಿಸ್ತಾ ಇರ್ಬೋದು, ಧೂಳು ಎಷ್ಟು ಬೇಕು ಅಂತ ಕೂತಿದ್ದಾರೆ. ಅಮ್ಮ ಕಾಫಿ ಕುಡಿತಾ ಕೂತಿದ್ದಾರೆ. ಇದು ನಮ್ಮ ಎಲ್ಲರ ಗ್ಯಾಂಗ್, ನಾವು 6 ಜನ ಗ್ಯಾಂಗ್ ಇಲ್ಲೇ. ಇನ್ನು ಇಲ್ಲಿ ಚಿಕ್ಕ ಮರಶಣ ಮಲಗೈತೆ, ಎಬ್ಬರಿಸ್ಬೇಡ. ಈ ಕಾಟೇರ್ ಮರಶಣ ಮಲಗೈತೆ. ಮಮ್ಮಿ ಕಾಫಿ ಕುಡಿತಿದ್ದಾರೆ. ಇದು ಬಂದ್ಬಿಟ್ಟು ಒಂದು ಚಿಕ್ಕ ಸ್ಟೋರ್ ರೂಮ್, ಅಂದರೆ ಅಪ್ಪ ನೇಚರಲ್ ಬಾಣಂತಿ ಅಂತ ಮಾಡಿಸಿರುವಂಥ ರೂಮ್ ಇದು. ಬಟ್ ನಾವು ಇದೇ ಯೂಸ್ ಮಾಡ್ತೀವಿ. ತುಂಬ ಲಗೇಜ್ ತುಂಬ್ಕೊಂಡಿರ್ತೀವಿ ನಾವು, ಇದನ್ನು ಯೂಸ್ ಮಾಡ್ತೀವಿ. ಇನ್ನು ಇಲ್ಲೊಂದು ಹ್ಯಾಂಗ್ ಮಾಡಿಸಿದ್ದಾರೆ ಬಟ್ಟೆಗಳೆಲ್ಲ. ಇನ್ನಷ್ಟೇ. ಇನ್ನು ಸ್ವಪ್ನ ನ್ಯೂ ಬ್ಯಾಗ್ ಹೆಂಗಿದೆ, ನಾನು ಚೆನ್ನಾಗಿಲ್ಲ ಅಂತ ಹೇಳಿದೆ, ಬಟ್ ಚೆನ್ನಾಗಿದೆ ಅಂತ ತರಿಸ್ಕೊಂಡಿದ್ದಾಳೆ. ಬಟ್ ನಮ್ಮ ಅಕ್ಕವರೆಲ್ಲ ಚೆನ್ನಾಗಿದೆ, ನಂಗೆ ಕೊಡು ಅಂದರು. ಹಾಂ, ಅವಳು ಹೇಳ್ತಾವಳೆ ಕಿರ್ಚೋ 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 ಆ್ಯಕ್ಚುಲಿ ನಮ್ಮ ಅಮ್ಮನ ಮನೆ ಗೃಹ ಪ್ರವೇಶ ಆಗಿದ್ದು COVID-19 ಕೋವಿಡ್-19 ಮುಂಚೆ 2 ದಿವಸ ಮುಂಚೆ ಆಯಿತು. ಹಂಗೆ ಕೋವಿಡ್ ಬಂದುಬಿಡ್ತು. ಇನ್ನು ಈ 5 ವರ್ಷದಲ್ಲಿ ಇಷ್ಟೆಲ್ಲ ಡ್ಯಾಮೇಜ್ ಮಾಡಿಕ್ಕಿದ್ದಾರೆ ಮನೆ. ಆ್ಯಕ್ಚುಲಿ ನಾನು ಹೋಮ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮ್ ನಾನು ಯಾಕಪ್ಪ ಅಮ್ಮನ ಮನೆ ತೋರಿಸ್ದೆ ಯೂಟ್ಯೂಬಲ್ಲಿ ಅಂದರೆ, ಲಾಸ್ಟ್ ಟೈಮ್ ಒಬ್ಬರು ಕಾಮೆಂಟಲ್ಲಿ ಕೇಳಿದರು, ನಿಮ್ಮ ಅಮ್ಮನ ಮನೆ ಹಳ್ಳಿ ಮನೆನಾ, ಸಿಟಿ ಮನೆನಾ, ಮತ್ತು ಗೌರಿಬಿದನೂರು ಅಂತೀರಾ ಅಂತ ಕೇಳಿದ್ರಿ. ಹಾಗಾಗಿ ಸ್ವಲ್ಪ ಶೂಟ್ ಮಾಡಿದ್ದೀನಿ ಮನೇನ ಅಷ್ಟೇ. ಇನ್ನು ವೀಡಿಯೋ ಎಲ್ಲ ಕಂಪ್ಲೀಟ್ ಆದ ನಂತರ ಅಷ್ಟೊತ್ತಿಗಾಗಲೇ ನಾವು ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿಂದಿಲ್ಲ. ಆಲ್ಮೋಸ್ಟ್ 1.5 ತಿಂಗಳಾಗಿತ್ತು. ಹಾಗಾಗಿ ಇದು ಶುಕ್ರವಾರ ನೈಟು
ನಾನ್ ವೆಜ್ ಎಲ್ಲ ಮಾಡಿಸಿತ್ತು ಅಪ್ಪ ಅಮ್ಮ ತಿಂದಿಲ್ಲ, ಏಕೆಂದರೆ ಗಣೇಶ ವಿಸರ್ಜನೆ ಇತ್ತು ಊರಲ್ಲಿ. ಹಂಗಾಗ್ಬಿಟ್ಟು ಅದೇ ಹಳ್ಳಿ ಮನೆ ಅಂತ ಹೇಳಿದ್ನಲ್ಲ, ಅಲ್ಲಿ ಗಣೇಶ ಕೂರಿಸಿರ್ತಾರೆ. ಇನ್ನು ಅಲ್ಲಿಗೆ ಹೋಗ್ತಾರೆ ಅಂತೇಳಿ ಅವರೆಲ್ಲ ನಾನ್ ವೆಜ್ ತಿಂದಿಲ್ಲ. ಇನ್ನು ನಾನು ಬೆಳಗ್ಗೆ ಶನಿವಾರ ಬೆಳಗ್ಗೆ ನನಗೆ ಟಿಕೆಟ್ಸ್ ಕನ್ಫರ್ಮ್ ಆಗಿತ್ತು. ಹಂಗಾಗಿ ಅಮ್ಮ ಭಾನುವಾರ ಮಾಡೋದಕ್ಕಾಗಲ್ಲ ನಾನ್ ವೆಜ್ ಅಂತ ಹೇಳಿ ರಾತ್ರಿಯೇ ಅಪ್ಪ ಅಮ್ಮ ಸೇರಿ ಮಾತಾಡಿ ತರಿಸ್ಬಿಟ್ಟಿದ್ರು. ಇನ್ನು ತಿಂದ್ಕೊಂಡು ಬೆಳಗ್ಗೆ ಮಾಮೂಲಿ ಹೋಳಿಗೆ ಅದೆಲ್ಲ ಮಾಡಿದರು, ಸ್ವೀಟ್ ಊಟ ಮಾಡಿದರು. ತಿನ್ನೋದಕ್ಕೆ ಟೈಮ್ ಇರಲಿಲ್ಲ, ಏಕೆಂದರೆ ಟ್ರೈನ್ದು ಟೈಮಿಂಗು ಸಡನ್ಲಿ ಚೇಂಜ್ ಆಗಿಬಿಡ್ತು. ಬೇಗ ಬರ್ತಾಯಿತ್ತು, 2 ಗಂಟೆಗೆಲ್ಲ ಟ್ರೈನ್ ಇತ್ತು. ಅದು ಆ್ಯಕ್ಚುಲಿ 5 ಗಂಟೆಗೆ ಇದ್ದಿದ್ದು, 2 ಗಂಟೆಗೆ ಸ್ವಲ್ಪ 2 ಅವರ್ಸ್ ಬೇಗ ಅಂತ ಮೆಸೇಜ್ ಬಂದಿದ್ದಕ್ಕೆ ಬೇಗ ಹೊರಟುಬಿಟ್ಟೆ. ಇನ್ನು ಹಂಗಾಗಿ ಅಮ್ಮ ಬಾಗಿನ ಕೊಟ್ಟರು. ಸ್ವಲ್ಪ ಅರಿಶಿನ ಕುಂಕುಮ, ಮಾಮೂಲಿ ಸೀರೆ, ಬಾಳೆಹಣ್ಣು, ತೆಂಗಿನಕಾಯಿ ಕೊಡ್ತಾರೆ. ನಮ್ಮ ಕಡೆ ನಾನು ತೆಂಗಿನಕಾಯಿ ಎಲ್ಲ ಇಸ್ಕೊಂಬಂದಿಲ್ಲ, ಏಕೆಂದರೆ ಇಷ್ಟು ದೂರ ಟ್ರಾವೆಲ್ ಮಾಡೋದು ಅದನ್ನೆಲ್ಲ ಎತ್ಕೊಂಡು ಯಾಕಪ್ಪ ಅಂತ ಹೇಳಿ ಮಾಮೂಲಿ ಅರಿಶಿನ ಕುಂಕುಮ, ಹೂವು ಹಣ್ಣು ಇಸ್ಕೊಂಡು ಇನ್ನು ಹೊರಟ್ಬಿಟ್ಟೆ ನಾನು ಅಲ್ಲಿಂದ. ನಾನು ಹೊರಟಿದ ನಂತರ ಅಮ್ಮ ಅಕ್ಕಂದಿರಿಗೆ ಮತ್ತು ಅಕ್ಕ ತಂಗಿದಿರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟಿದ್ದಾರೆ. ನಮ್ಮ ಮನೆಗೆ ನಾವು 6 ಜನ ಹೆಣ್ಮಕ್ಳು. ನಾನು ಯಾವ ಬ್ಲಾಗಲ್ಲೂ ಹೇಳಿರಲಿಲ್ಲ ನಾವು ಎಷ್ಟು ಜನ ಹೆಣ್ಮಕ್ಳು ಅಂತ. ಎಲ್ಲರನ್ನೂ ಇವಾಗ ಒಬ್ಬೊಬ್ಬರನ್ನಾಗೆ ತೋರಿಸ್ತೀವಿ. ಹಾಗೆ ನಿಮ್ಮ ಕಡೆ ಇದೇ ಪದ್ಧತಿ ಇದೆಯಾ ಅಂದರೆ ಗೌರಿ ಹಬ್ಬದಲ್ಲಿ ನಿಮಗೆ ಬಾಗಿನ ಕೊಡ್ತಾರೆ, ಗೌರಿ ಗಣೇಶ ಹಬ್ಬದಲ್ಲಿ. ಈ ಕಡೆ ಅಂತೂ ನಾವಿರೋದು ಇವಾಗ ಆಂಧ್ರ ಆಗಿರೋದ್ರಿಂದ ಇಲ್ಲೆಲ್ಲ ಸಂಕ್ರಾಂತಿ ಹಬ್ಬದಲ್ಲಿ ಅರಿಶಿನ ಕುಂಕುಮ ಕೊಡ್ತಾರೆ ಹೆಣ್ಮಕ್ಳಿಗೆ. ನಮ್ಮ ಕಡೆ ಎಲ್ಲ ಗೌರಿ ಗಣೇಶ ಹಬ್ಬದಲ್ಲಿ ಅರಿಶಿನ ಕುಂಕುಮ ಕೊಡ್ತಾರೆ. ಇನ್ನು ನಮ್ಮ ಅತ್ತಿಗೆ ಬಂದುಬಿಟ್ಟು ಇವ್ರದ್ದು ಹಾವೇರಿ ದಾವಣಗೆರೆ ಹಾವೇರಿ ಆ ಸೈಡವ್ರದ್ದು, ಅವ್ರಿಗೆ ಬಂದುಬಿಟ್ಟು ಗೌರಿ ಹಬ್ಬದಲ್ಲಿ ಕೊಡಲ್ಲ, ದೀಪಾವಳಿ ಹಬ್ಬಕ್ಕೆ ಕೊಡ್ತಾರೆ ಬಾಗಿನ ಅನ್ಬೋದು, ಅಥವಾ ಅರಿಶಿನ ಕುಂಕುಮ ಕೊಡ್ತಾರೆ ದೀಪಾವಳಿ ಟೈಮಲ್ಲಿ ಇವ್ರಿಗೆ ಕೊಡ್ತಾರೆ. ಇನ್ನು ಕೆಲವು ಕಡೆ ಎಲ್ಲ ವರಮಹಾಲಕ್ಷ್ಮಿಗೆ ಕೊಡ್ತಾರೆ. ಇನ್ನು ಈ ಥರ ಎಲ್ರಿಗೂ ಒಬ್ಬೊಬ್ರಿಗಾಗೆ ಕೂರಿಸ್ಬಿಟ್ಟು ಅರಿಶಿನ ಕುಂಕುಮ ಕೊಟ್ಟಿದ್ದಾರೆ. ನಮ್ಮ ಅಣ್ಣನ ಹೆಂಡತಿ ಜ್ಯೋತಿ ನಮ್ಮ ಅತ್ತಿಗೆ. ಇನ್ನು ಅಮ್ಮಗೆ ನಾವು ಕೂಡ ಕೊಡ್ತೀವಿ ಅರಿಶಿನ ಕುಂಕುಮ. ಅಂದರೆ ಅತ್ತಿಗೆಗೂ ಕೊಡ್ತೀವಿ, ಅಮ್ಮನಿಗೂ ಕೊಡ್ತೀವಿ. ಏಕೆಂದರೆ ನನ್ನ ಅಮ್ಮನಿಗೆ ಚಿಕ್ಕವಳು ಇರುವಾಗ ಅವರ ತಂದೆ ತಾಯಿ ಇಬ್ಬರು ಇರಲಿಲ್ಲ. ಹಂಗಾಗಿ ಯಾವಾಗೂ ಫೀಲ್ ಮಾಡೋಳು ಗಣೇಶ ಹಬ್ಬದಲ್ಲಿ ನನಗೆ ನಮ್ಮಮ್ಮ ಇದ್ದಿದ್ರೆ ಅರಿಶಿನ ಕುಂಕುಮ ಕೊಡೋರಲ್ಲ ಅಂತ ಹೇಳಿ. ಇನ್ನು ಹಂಗಾಗಿ ಅಕ್ಕನ ಮದುವೆ ಆದಾಗಿಂದ ನಮ್ಮಮ್ಮನಿಗೆ ಆ ನೋವು ಆಗಬಾರ್ದು ಅಂತ ಹೇಳಿ ಪ್ರತಿ ಗಣೇಶ ಹಬ್ಬದಲ್ಲೂ ಅಕ್ಕ ತೊಗೊಬಂದು ಕೊಡ್ತಾರೆ ಅರಿಶಿನ ಕುಂಕುಮ. ಇನ್ನು ಅವಳು ನೋಡಿಬಿಟ್ಟು ಒಬ್ಬೊಬ್ಬರೇ ಎಲ್ಲರೂ ಕೊಡ್ತೀವಿ ಮಾಮೂಲಿ ಅರಿಶಿನ ಕುಂಕುಮ. ಅಮ್ಮನಿಗೂ ಕೂಡ ನಾವು ಜಾಸ್ತಿ ಏನು ಕೊಡೋಕ್ಕೋಗಲ್ಲ, ಮಾಮೂಲಿ ಅರಿಶಿನ ಕುಂಕುಮ, ಬಳೆ, ಹೂವು. ಹಾಗೆ ನಮಗೆ ಸೀರೆ ಬೇಕಿದ್ದರೆ ಸೀರೆ ಕೊಡ್ತೀವಿ, ಇಲ್ಲ ಬ್ಲೌಸ್ ಪೀಸ್ ಆದರೆ ಬ್ಲೌಸ್ ಪೀಸು. ಇಲ್ಲಿವರೆಗೂ ಬ್ಲೌಸ್ ಪೀಸ್ ಏನು ಕೊಟ್ಟಿಲ್ಲ, ಸೀರೆ ಎಲ್ಲ ಕೊಡಿಸ್ತೀವಿ. ಇನ್ನು ಈ ನಡುವೆ ನಮ್ಮ ಜ್ಯೋತಿಗೂ ಕೂಡ ಕೊಡಬೇಕು ಅಂತ ಫಿಕ್ಸ್ ಆಗಿದ್ದೀವಿ. ಏಕೆಂದರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಫೀಲ್ ಆಗುತ್ತೆ. ರೀಸೆಂಟಾಗಿ 1-2 ವರ್ಷದ ಕೆಳಗಡೆ ಅವ್ರ ತಂದೆ ತೀರ್ಕೊಂಡ್ರು. ಆವಾಗಿಂದ ಅಷ್ಟೊಂದು ಅವರು ಕೂಡ ಅವ್ರ ಮನೆಗೆ ಹೋಗಲ್ಲ. ಮಾಮೂಲಿ ಬೇಸಿಗೆ ರಜದಲ್ಲಿ ಹೋಗ್ತಾರೆ, ಆವಾಗ ಕೊಡ್ತಾರೆ. ಇಲ್ಲೂ ಕೂಡ ನನಗೆ ಅಷ್ಟೊಂದು ಗೊತ್ತಿಲ್ಲ. ಇನ್ನು ಹಂಗಾಗಿ ಈ ವರ್ಷದಿಂದ ಅವ್ರಿಗೂ ಕೊಡೋಣ ಅಂತ ಹೇಳಿ ಎಲ್ಲರೂ ಮಾತಾಡಿದ್ವಿ. ಇನ್ನು ನಾನು ಕೊಟ್ಬಿಟ್ಟು ಬಂದುಬಿಟ್ಟಿದ್ದೆ. ನಾನು ಕೊಟ್ಟಿರೋದು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನಾನು ಕೊಡೋ ಟೈಮಲ್ಲಿ ಅಮ್ಮನಿಗೆ ನನ್ನ ಸ್ವಪ್ನ ಇರಲಿಲ್ಲ, ಇನ್ನು ಅಕ್ಕ ಅವರು ಇರಲಿಲ್ಲ ವೀಡಿಯೋ ಮಾಡೋಕ್ಕೆ. ಇನ್ನು ಅಕ್ಕ ಅಮ್ಮನಿಗೆ ಕೂರಿಸ್ಬಿಟ್ಟು ಅರಿಶಿನ ಕುಂಕುಮ ಕೊಡ್ತವ್ರೆ ನೋಡಿ, ಅರಿಶಿನ ಕುಂಕುಮ ಸೀರೆ ಕೊಡ್ತವ್ರೆ. ಇನ್ನು ಮಡ್ಲಕ್ಕಿ ಏನು ಕೊಡೋಕ್ಕೆ ಹೋಗಲ್ಲ, ಅಮ್ಮನ ಮನೆ ಕಡೆಯಿಂದ ನಮಗೆ ಮಡ್ಲಕ್ಕಿ ಕೊಡ್ತಾರೆ. ಇನ್ನು ನಮ್ಮ ಕಡೆ ಎಲ್ಲ ಹೊಸ್ದಾಗಿ ಮದುವೆ ಆಗಿರೋರಿಗಂತೂ ಮಡ್ಲಕ್ಕಿ ಮರ ಎಲ್ಲ ಕೊಡ್ತಾರೆ. ಒಂದು ವರ್ಷ ಅಥವಾ 3 ವರ್ಷ ಈ ಥರ ಕೊಡ್ತಾರೆ. ಇನ್ನು ನಂದಿನಿ ಕೂಡ, ಇವಳು ನನ್ನ ದೊಡ್ಡ ತಂಗಿ. ನಿಮಗೆ ಆಲ್ಮೋಸ್ಟು ನೆಕ್ಸ್ಟ್ ನಾನು ಅಮ್ಮನ ಮನೆಗೆ ನಾವೆಲ್ಲ ಇನ್ನು ಸೇರೋದು ಅಂದರೆ ನನ್ನ ನೋಡಬೇಕು ಅಂದರೆ ಊರ ಜಾತ್ರೆ ಇದೆ ಇನ್ನು 6 ತಿಂಗಳ ನಂತರ. ಅದು ಇಲ್ಲ ಯಾವುದಾದ್ರೂ ಒಂದು ಸಣ್ಣದು ಏನಾದರೂ ಒಂದು ಫಂಕ್ಷನ್ ಏನಾದರೂ ಬಂದರೆ ಒಂದು ವೇಳೆ ಸೇರೋ ಚಾನ್ಸಸ್ ಇರುತ್ತೆ. ಆವಾಗ ಖಂಡಿತ ಎಲ್ಲರನ್ನೂ ಒಂದು ಸಲ ಯೂಟ್ಯೂಬಲ್ಲಿ ಪರಿಚಯ ಮಾಡಿಸ್ತೀನಿ, ನಾವು ಯಾರ್ಯಾರು ಅಂತ ಹೇಳಿ ಹೆಸರಿನ ಸಮೇತ. ಹಾಗೆ ಎಲ್ಲರೂ ಒಂದು ಬ್ಲಾಗ್ ಮಾಡ್ತೀವಿ, ಆದರೆ ಟೈಮ್ ಇದ್ದರೆ ನೋಡೋಣ. ಎಲ್ಲವನ್ನು ನಾವು ಮುಂದೆನೇ ಮಾತಾಡ್ಕೊಂಡ್ಬಿಟ್ಟು ಅದು ಆಗಲ್ಲ ಒಂದೊಂದು ಸಲ. ಇನ್ನು ಅಕ್ಕನೂ ಮತ್ತು ನಂದಿನಿ ಇಬ್ಬರೂ ನಮ್ಮ ಜ್ಯೋತಿಗೆ ಅರಿಶಿನ ಕುಂಕುಮ ಕೊಡ್ತವ್ರೆ. ಕೊಟ್ಬಿಟ್ಟು ಅವ್ರ ಹತ್ರನೂ ನಾವು ಇಸ್ಕೊಂಡು ಅವ್ರಿಗೂ ಕೊಟ್ಬಿಟ್ಟು ಅವತ್ತು ತುಂಬ ಸಡಗರದಿಂದ ಸಂಭ್ರಮದಿಂದ ನಾವು ಗಣೇಶ ಹಬ್ಬ ಈ ರೀತಿಯನ್ನು ಆಚರಣೆ ಮಾಡ್ತೀವಿ. ಇನ್ನು ಇದೆಲ್ಲ ಮುಗಿದಿದ್ದು ನಿನ್ನೆ ಅಂದರೆ ಶನಿವಾರ ಇದೆಲ್ಲ ಮುಗಿಸ್ಕೊಂಡು ಇನ್ನು ನಾನು ಬಂದಮೇಲೆ ಇವತ್ತು ಬೆಳಗ್ಗೆ ನಾನು ಈಸಿಯಾಗೆ ಒಂದು ರಾಜ್ ದಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ರಾಜ್ ದಮ್ ಮೊಟ್ಟೆ ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನೀವು ಇದ್ರ ಬದಲಾಗಿ ಚಿಕನ್ ಮಟನ್ನು ಕೂಡ ಮಾಡ್ಬೋದು. ಚಿಕನ್ ಮಟನ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಮುಂದಿನ ದಿನಗಳಲ್ಲಿ, ಮುಂದಿನ ವೀಡಿಯೋಸಲ್ಲಿ. ಇನ್ನು ಇವಾಗ ಮೊದಲಿಗೆ ನಾನು ಖಾರಕ್ಕೆ ಖಾರದ ಪುಡಿ 2 ಚಮಚ, ಹಾಗೆ ಧನಿಯಾ ಪೌಡರ್ 2 ಚಮಚ, ಬಿರಿಯಾನಿ ಮಸಾಲ 1-2 ಚಮಚನ ಸೇರಿಸ್ಕೊಂಡಿದ್ದೀನಿ. ನೋಡಿಕೊಂಡು ಸೇರಿಸ್ಕೊಳ್ಳಿ. ನಾವು ಸ್ವಲ್ಪ ಖಾರ ತಿನ್ನೋದ್ರಿಂದ ಸ್ವಲ್ಪ ಸ್ಪೈಸಸ್ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕಲ್ಲರ್ಗೆ
ಅರಿಶಿನ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಇವಾಗ ಇನ್ಸ್ಟೆಂಟಾಗಿ ಒಂದು ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಕಪ್ಪಲ್ಲಿ, ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಬೆಳ್ಳುಳ್ಳಿ, ಅಂದರೆ ಅದು ಸೇಮ್ ಕಪ್ಪಲ್ಲಿ 1 ಕಪ್ಪಷ್ಟು ಶುಂಠಿ ನೀಟಾಗಿ ಸಿಪ್ಪೆ ತೆಗೆದು ತೊಳೆದು ಸೇರಿಸ್ಕೊಂಡಿದ್ದೀನಿ. ಹಂಗೆ 1 ಇಡಿಯಷ್ಟು ಪುದೀನ ಸೊಪ್ಪು, 1 ಇಡಿಗಿಂತ ಜಾಸ್ತಿ ಇದೆ, 1.5 ಇಡಿಯಷ್ಟು, ಹಂಗೆ 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ. ಇನ್ನು ಇದು ರೆಡಿಯಾಗಿದೆ. ಇವಾಗ ಹಂಗೆ ನಾನು ಒಂದು 6 ಮೊಟ್ಟೆಗೆ 1/4 kg ಈರುಳ್ಳಿ ಸಣ್ಣದಾಗಿ ಸ್ಲೈಸಸ್ ಆಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಸ್ಪೈಸಸ್ ಆವಾಗೇ ಹೇಳಿದ್ದೀನಿ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಅಂತ. ಇವು 3 ರೆಡಿ ಇದೆ. ಇವು 3 ರೆಡಿ ಇದ್ದರೆ ಸಾಕು, ಈಸಿಯಾಗಿ ಮಾಡಿಬಿಡ್ಬೋದು. ಇನ್ನು ನಾನು ಚಿಕನ್ ಮಟನ್ ಬದಲಾಗಿ ಈ ಮೊಟ್ಟೆಯನ್ನು ಉಪಯೋಗಿಸ್ತಾ ಇದ್ದೀನಿ. ನಾನಿಲ್ಲಿ ಮೊಟ್ಟೆ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ, ಇದನ್ನ ಸುಲಿಬೇಕಾಗತ್ತೆ. ಇನ್ನು ಬಾಸುಮತಿ ರೈಸನ್ನು ಉಪಯೋಗಿಸ್ತಾ ಇದ್ದೀನಿ. ಬಾಸುಮತಿ ರೈಸ್ ಬಂದುಬಿಟ್ಟು 2 ಗ್ಲಾಸನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, 2 ಗ್ಲಾಸ್ ಆದರೆ ಸಾಕು. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ರೈಸು ಕೂಡ ಜಾಸ್ತಿ ಮಾಡ್ಕೊಳ್ಳಿ. ನಾನು ಕರೆಕ್ಟಾಗಿ ಅರ್ಧ kg ರೈಸ್ಗೆ ಇಲ್ಲಿ ಕ್ವಾಂಟಿಟಿ ತೋರಿಸಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ನೀರನ್ನು ಸೇರಿಸಿ ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಳೋಣ. ನೆನೆಸ್ಕೊಳ್ಳೋದ್ರಿಂದ ರೈಸ್ ತುಂಬಾ ಮೃದುವಾಗಿ ಸಾಫ್ಟಾಗಿರುತ್ತೆ, ತುಂಬಾ ಟೇಸ್ಟಿಯಾಗೂ ಕೂಡ ಬರುತ್ತೆ. ಹಾಗಾಗಿ ಇವಾಗ ಇದನ್ನು ನೆನೆಯೋಕೆ ಇಟ್ಬಿಟ್ಟು ಮತ್ತೊಂದು ಕಡೆ ಒಂದು ಕಡಾಯಿಯನ್ನು ಒಂದು ಪಾತ್ರೆ ತೊಗೊಳ್ಳೋಣ. ಪಾತ್ರೆ ತೊಗೊಂಡ್ಬಿಟ್ಟು ನಾನು ಸ್ವಲ್ಪ ಇದ್ರದ್ದು ತಳಭಾಗ ಏನಿದೆಯೋ ಅದು ಸ್ವಲ್ಪ ಮಂದ ಇರೋವಂಥದ್ದನ್ನು ತಗೊಳ್ಳಿ, ಏಕೆಂದರೆ ಬೇಗ ಸೀದೋಗ್ಬಿಡುತ್ತೆ. ಇಲ್ಲಾಂದರೆ ನಾನು ಎಲ್ಲ ಬಿರಿಯಾನಿ ಇದೇ ಪಾತ್ರೆಯಲ್ಲಿ ಮಾಡೋದು. ಇದಕ್ಕೆ ಇವಾಗ ಪಾತ್ರೆ ಬಿಸಿಯಾದ ನಂತರ 100 ಗ್ರಾಮಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. 100 ಗ್ರಾಮ್ ಎಣ್ಣೆ ಬಿಸಿಯಾಗಿದ ನಂತರ ಇದಕ್ಕೆ ಯಾವುದೇ ಥರ ಸ್ಪೈಸಸ್ ಯೂಸ್ ಮಾಡ್ತಾಯಿಲ್ಲ, ನಾನು ಡೈರೆಕ್ಟಾಗಿ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ನಾನು ಮಾಡ್ತಾಯಿರೋದು ರಾಜ್ ದಮ್ ಮೊಟ್ಟೆ ಬಿರಿಯಾನಿ ಮಾಡ್ತಾಯಿರೋದ್ರಿಂದ ನಾನು ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಈರುಳ್ಳಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಪಿಂಕಿಶ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಗೋಲ್ಡನ್ ಕಲರ್ ಬರಬೇಕು ಅಂತ ಏನಿಲ್ಲ, ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟು ಹಸಿ ಸ್ಮೆಲ್ಲೆಲ್ಲ ಹೋಗಿದ ನಂತರ ಇವಾಗ ನಾನು ಸ್ಪೈಸಸನ್ನು ಸೇರಿಸ್ಕೊತಾ ಇದ್ದೀನಿ. ಮುಂಚಿತವಾಗಿ ಹೇಳಿದ್ದೀನಿ ನಾನು ಏನೇನು ಸ್ಪೈಸಸ್ ತೊಗೊಂಡಿದ್ದೀನಿ ಅಂತ. ಸ್ಪೈಸಸ್ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಮ್ಮೆ ಈ ಬಿರಿಯಾನಿ ಮಾಡಿದ್ರೆ ಪದೇ ಪದೇ ನೀವು ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನಾವು ಬೇಗ ಕೂಡ ಪ್ರಿಪೇರ್ ಮಾಡ್ಕೋಬೋದು. ಇವಾಗ ಇದನ್ನು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಮಸಾಲೆಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ದ ನಂತರ ನಾನಿವಾಗ ಈ ಗ್ರೀನ್ ಮಸಾಲವನ್ನು ಸೇರಿಸ್ಕೊತಾ ಇದ್ದೀನಿ. ಗ್ರೀನ್ ಪೇಸ್ಟ್ ಸೇರಿಸ್ಕೊಂಡು ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗಿ ಸುತ್ತು ಎಣ್ಣೆ ಬಿಟ್ಕೊಂಡಿದೆ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಈ ಟೈಮಲ್ಲಿ ಒಂದು ಸ್ವಲ್ಪ ಗರಂ ಮಸಾಲವನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಮುಂಚಿತವಾಗೂ ಕೂಡ ಸೇರಿಸ್ಕೋಬೋದು. ಗರಂ ಮಸಾಲ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಂಡು ಇವಾಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ಈ ಪುಡಿ ಉಪ್ಪುಗಿಂತ ಕಲ್ಲುಪ್ಪನ್ನು ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನನಗೆ ಬೇಗನೂ ಕೂಡ ಗೊತ್ತಾಗುತ್ತೆ. ಅಂದರೆ ನನಗೆ ಸ್ಪೂನಲ್ಲಿ ಹಾಕಿದ್ರೆ ಅಷ್ಟೊಂದು ಮೆಜರ್ಮೆಂಟ್ ಗೊತ್ತಾಗಲ್ಲ ಅಂತ ಹೇಳಿ ಕೈಯಲ್ಲಿ ಸೇರಿಸಿದ್ದೀನಿ. ಉಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನು ಮೊಟ್ಟೆಯನ್ನು ಸುಲಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಮೊಟ್ಟೆ ನೀಟಾಗಿ ಸಿಪ್ಪೆಯನ್ನು ತೆಗೆದುಬಿಟ್ಟು ಇವಾಗ ನೀಟಾಗಿ ಕಲರ್ ಚೇಂಜ್ ಆಗೋ ತನಕ, ಮೊಟ್ಟೆ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದಕ್ಕೆ ಯಾವುದೇ ಥರ ಸ್ವಲ್ಪ ಕಟ್ ಮಾಡೋದು ಆ ಥರ ಏನೂ ಬೇಡ, ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ಕೂಡ ಚೆನ್ನಾಗಿ ಹಿಡಿತೈತೆ ಮೊಟ್ಟೆಗೆ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಆಗಿದ ನಂತರ ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು, ಒಂದು 50 ಗ್ರಾಮಷ್ಟು ನಾನು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರನ್ನ. ಸ್ವಲ್ಪ ಹುಳಿ ಬಂದಿದ್ದರೂ ಓಕೆ, ಏನಾಗಲ್ಲ. ಏನಕ್ಕೆಂದರೆ ನಾವಿಲ್ಲಿ ಯಾವುದೇ ಥರ ಟೊಮೊಟೊ ಆಗಲಿ ನಿಂಬೆಹಣ್ಣಾಗಲಿ ಸೇರಿಸಿಲ್ಲ. ಇನ್ನು ನಾನು 2 ಗ್ಲಾಸ್ಗೆ 4 ಗ್ಲಾಸ್ ನೀರನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಆದಷ್ಟು ಬಿಸಿನೀರೇ ಉಪಯೋಗಿಸಿ ಈ ಬಿರಿಯಾನಿಗೆ, ರಾಜ್ದಮ್ ಬಿರಿಯಾನಿಗೆ. ತಣ್ಣೀರನ್ನು ಉಪಯೋಗಿಸೋಕೆ ಹೋಗಬೇಡಿ. ಕೆಲವೊಂದು ಟಿಪ್ಸನ್ನು ನಾವು ಫಾಲೋ ಮಾಡ್ಕೊಂಡು ಮಾಡಿದ್ರೆ ಸೇಮ್ ಟೇಸ್ಟ್ ಇರುತ್ತೆ. ಈ ಹೊಸಕೋಟೆ ರಾಜ್ದಮ್ ಬಿರಿಯಾನಿ ಎಲ್ಲ ಇದೇ ಥರನೇ ಮಾಡೋದು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಕುದಿಸ್ಕೊಂಡಿದ್ದ ನಂತರ ನಾನು ಅಕ್ಕಿಯನ್ನು ನೆನೆಸಿ ತೊಗೊಂಡಿದ್ನಲ್ಲ, ಅಕ್ಕಿಯನ್ನು ನೀರೇನೂ ಇಲ್ಲದೆ ಸೇರಿಸ್ಕೋಬೇಕಾಗುತ್ತೆ. ಒಂದು ವೇಳೆ ಇದರಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಸೇರಿಸ್ಬಿಟ್ರೆ ತುಂಬ ಮುದ್ದೆ ಆಗಿಬಿಡುತ್ತೆ ರೈಸಲ್ಲಿ. ನೋಡಿ, ಇಷ್ಟು ನೀರು ಬಂದಿದೆ. ನೀರೆಲ್ಲ ಸೈಡಿಗೆ ತೆಗೆದುಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ 1-2 ಸಲ. ನೋಡಿ, ಎಲ್ಲೂ ತಳ ಹಿಡಿಬಾರ್ದು. ತಳ ಹಿಡಿದ್ಬಿಟ್ರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಸೀದೋಕ್ಕೆ ಬಿಡಬಾರ್ದು. ಸೀದೋಕ್ಕೆ ಬಿಡ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ನೋಡಿ, ಮೊಟ್ಟೆ ಕೂಡ ಚೆನ್ನಾಗಿ ಉಳ್ಕೊತಾ ಇದೆ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಡೈರೆಕ್ಟಾಗಿ ದಮ್ ಕಟ್ಟಿಬಿಡೋಣ. ನೋಡಿ, ಇಷ್ಟೇ. ಒಂದು 80% ಬೆಂದಿದೆ ರೈಸು. ಇನ್ನೂ ಒಂದು 20% ಬೇಯಬೇಕಾಗುತ್ತೆ. ಇನ್ನು ಈ ಟೈಮಲ್ಲಿ ನಾವು ಕೆಳಗಡೆ ಒಂದು ತವಾನ ಇಟ್ಬಿಟ್ಟು ಅದ್ರ ಮೇಲೆ ಪಾತ್ರೆಯನ್ನು ಇಟ್ಬಿಟ್ಟು ತವಾ ಫ್ರೀ ಹೀಟ್ ಮಾಡ್ಕೊಳ್ಳಿ. ಫ್ರೀ ಹೀಟ್ ಮಾಡ್ಕೊಂಡಿದ ನಂತರ ಇದ್ರ ಮೇಲೆ ನಾವು ಮಾಮೂಲಿ ಬಿರಿಯಾನಿ ಯಾವ ಪಾತ್ರೆಯಲ್ಲಿ ಮಾಡಿದ್ದೀವೋ ಆ ಬಿರಿಯಾನಿ ಪಾತ್ರೆಯನ್ನು ಇಟ್ಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇದ್ರ ಮೇಲೆ ನಮ್ಮ ಮನೆಗೆ ಯಾವುದು ಭಾರ ಇರುತ್ತೋ ಅದನ್ನು
ಇಡಬೇಕಾಗುತ್ತೆ. ನಮ್ಮ ಮನೆಗಿನ್ನ ಕುಟಣಿಗೆನೇ ಭಾರ ಇರೋದು, ಹಾಗಾಗಿ ಕುಟಣಿಗೆ ಇಕ್ಕಿದ್ದೀನಿ ನೋಡಿ. ಇಕ್ಬಿಟ್ಟು ಇವಾಗ ಕಂಪ್ಲೀಟಾಗಿ ಸ್ವಿಮ್ಮಲ್ಲಿ ಇಕ್ಬಿಟ್ಟು ಒಂದು 20 ನಿಮಿಷ ಕರೆಕ್ಟಾಗಿ ಟೈಮ್ ಇಕ್ಕೊಂಡು ಸೆಟ್ ಮಾಡ್ಕೊಂಡು ನೀವು ಬೇಯಿಸ್ಕೊಂಡ್ರೆ ರೆಡಿ ಆಗೋಗುತ್ತೆ ದಮ್ ಬಿರಿಯಾನಿ. ನೋಡಿ ಮೊಟ್ಟೆ ದಮ್ ಬಿರಿಯಾನಿ ರೆಡಿ ಆಗಿಬಿಟ್ಟಿದೆ. ಸಖತ್ತಾಗಿದೆ, ಸ್ಮೆಲ್ಲಂತೂ ಸೂಪರಾಗಿ ಬರ್ತಾಯಿತ್ತು, ತುಂಬಾ ಟೇಸ್ಟಿಯಾಗೂ ಕೂಡ ಇತ್ತು. ಇದು ಇವತ್ತಿನ ಸಂಡೇ ಸ್ಪೆಷಲ್ ಆಗಿರುತ್ತೆ. ನೋಡಿದ್ರಲ್ಲ ರೆಡಿ ಆಗಿದೆ. ಇವಾಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುವಂಥ ರಾಜ್ ದಮ್ ಬಿರಿಯಾನಿ ನೋಡಿ, ಒಂದು ಚೂರು ಕೂಡ ಸೀದಿಲ್ಲ. ನೀವು ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಮೊಟ್ಟೆನ ತೆಗೆದುಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಇವಾಗ ಮೊಟ್ಟೆನೆಲ್ಲ ಸೇರಿಸ್ಬಿಟ್ಟು ಒಂದು ಸಲ ನಾವು ಸರ್ವ್ ಮಾಡ್ಕೊಳ್ಳೋಣ. ನಾನು ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಒಂದು ಬೌಲ್ಗೆ ಸೇರಿಸ್ಕೊಂಡು ಈ ಥರ ನಮಗೆ ಹೋಟೆಲಲ್ಲೆಲ್ಲ ಯಾವ ಥರ ಸರ್ವ್ ಮಾಡ್ಕೊತಾರೋ ಅದೇ ಥರನೇ ಸರ್ವ್ ಮಾಡಿದ್ದೀನಿ. ಇವಾಗ ಇದ್ರ ಜೊತೆ ಒಂದು ಸಿಂಪಲ್ಲಾಗಿರುವಂಥ ಮೊಸರು ಗೊಜ್ಜಿದ್ರೆ ರೆಡಿ, ಅಥವಾ ರೈತ. ನಾನು ರೈತ ಮಾಡಿದ್ದೀನಿ. ರೈತವನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಮಟನ್ ಶೇರ್ವ, ಚಿಕನ್ ಶೇರ್ವ ಕೂಡ ಸರ್ವ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಇನ್ಸ್ಟೆಂಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಜಾಸ್ತಿ ಸಾಮಗ್ರಿಗಳು ಕೂಡ ಬೇಕಾಗಿಲ್ಲ. ನೋಡಿದ್ರಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಯಾವ ಥರ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಾನು ಇನ್ಸ್ಟೆಂಟ್ ಒಂದು ಪೌಡರನ್ನು ತೋರಿಸ್ತಾ ಇದ್ದೀನಿ. ಇದು ಕೂಡ ಗಣೇಶ ಹಬ್ಬದ ದಿವಸ ಮಾಡಿರುವಂಥ ಪೌಡರು. ಇದು ಬಂದುಬಿಟ್ಟು ಡ್ರೈ ಫ್ರೂಟ್ಸ್ದು, ಮಕ್ಕಳು ತುಂಬಾ ಹೆಲ್ದಿ ಅಂತ ಹೇಳ್ಬೋದು. ಮೊದಲಿಗೆ ನಾನು ಒಂದು 200 ಗ್ರಾಮಷ್ಟು ಬಾದಾಮಿ, 200 ಗ್ರಾಮ್ ಗೋಡಂಬಿ, ಹಾಗೆ 200 ಗ್ರಾಮ್ ವಾಲ್ನಟ್ಸು, ಹಾಗೆ ನಾನು ಕಡಲೆ ಬೀಜ ಒಂದು 100 ಗ್ರಾಮಷ್ಟು. ನೀವು ಆದಷ್ಟು ಎಲ್ಲ ಒಂದೇ ಕ್ವಾಂಟಿಟಿಯಲ್ಲಿ ತಗೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. 100 ಗ್ರಾಮಷ್ಟು ಕಡಲೆ ಬೀಜ, 100 ಗ್ರಾಮಷ್ಟು ಪಂಕಿನ್ ಸೀಡ್ಸ್, ಹಾಗೆ ಒಂದು 100 ಗ್ರಾಮಷ್ಟು ಸನ್ಫ್ಲವರ್ ಸೀಡ್ಸು. ಇವೆಲ್ಲ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ 100 ಗ್ರಾಮಷ್ಟು ನಾನಿಲ್ಲಿ ಪಿಸ್ತಾನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆಲ್ಲ ಸ್ವೀಟ್ ಇರಬೇಕಲ್ವ, ಹಾಗಾಗಿ ಕೆಂಪು ಕಲ್ಲು ಸಕ್ಕರೆ, ಹಾಗೆ 1-2 ಚಮಚ ಗಸಗಸೆ. ನಾನಿಲ್ಲಿ ಯಾವುದೇ ಥರ ಬೆಲ್ಲ, ಸಕ್ಕರೆ ಉಪಯೋಗಿಸ್ದಂಗೆ ಕೆಂಪು ಕಲ್ಲು ಸಕ್ಕರೆಯನ್ನು ಉಪಯೋಗಿಸ್ತಾ ಇದ್ದೀನಿ. ಏಕೆಂದರೆ ಈ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಹೀಟಾಗಿರೋದ್ರಿಂದ ಕೆಂಪು ಕಲ್ಲು ಸಕ್ಕರೆಯನ್ನು ಸೇರಿಸ್ಕೊಂಡ್ರೆ ನಮ್ಮ ಬಾಡಿ ತಂಪಾಗೂ ಕೂಡ ಇರುತ್ತೆ. ಹಾಗಾಗಿ ನಾನು ಕೆಂಪು ಕಲ್ಲು ಸಕ್ಕರೆಯನ್ನು ಉಪಯೋಗಿಸ್ತಾ ಇದ್ದೀನಿ. ಇವಾಗ ನಾನು ಒಂದು ಕಡಾಯ ತಗೊಂಡು ಬಾದಾಮಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಡ್ರೈ ರೋಸ್ಟು, ಇದಕ್ಕೆ ಯಾವುದೇ ಥರ ಎಣ್ಣೆಯನ್ನು ಸೇರಿಸೋಕೆ ಹೋಗಬೇಡಿ. ಸ್ವಿಮ್ಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಾನು ಎಲ್ಲ ಡ್ರೈ ಫ್ರೂಟ್ಸು ಇಲ್ಲಿ ಡ್ರೈ ರೋಸ್ಟ್ ಮಾಡೋದು ತೋರಿಸಿಲ್ಲ, ಏಕೆಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಹಾಗಾಗಿಬಿಟ್ಟು ನಾನು ಎಲ್ಲವನ್ನು ಡ್ರೈ ರೋಸ್ಟ್ ಮಾಡೋದು ತೋರಿಸಿಲ್ಲ, ಜಸ್ಟು ಕೆಲವೊಂದು ಮಾತ್ರನೇ ತೋರಿಸಿದ್ದೀನಿ. ನೀವು ಮಿಸ್ ಮಾಡ್ದಂಗೆ ಎಲ್ಲ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಇದು ಯಾವುದೇ ಥರ ಹಾಳಾಗೋದಿಲ್ಲ. ಅಂದರೆ ಬೂಸ್ಟ್ ಬರೋದಾಗ್ಬೋದು, ಸ್ಮೆಲ್ ಬರೋದಾಗ್ಬೋದು ಬರೋಲ್ಲ. ಹಾಗಾಗಿ ಆದಷ್ಟು ಡ್ರೈ ರೋಸ್ಟ್ ಮಾಡಿಕೊಂಡೆ ಪೌಡರ್ ಮಾಡ್ಕೊಳ್ಳಿ. ನೋಡಿ, ನಾನು ಗೋಡಂಬಿ ಬಾದಾಮಿ ಫ್ರೈ ಆಗಿದ ನಂತರ ಪಿಸ್ತಾ ಫ್ರೈ ಮಾಡಿಕೊಂಡು, ಹಾಗೆ ಕಡಲೆ ಬೀಜ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಕಡಲೆ ಬೀಜ ಸ್ವಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಈ ಥರ ಸ್ವಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ಇದನ್ನು ಕೂಡ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಕಡಲೆ ಬೀಜದ ಮೇಲೆ ಸ್ವಲ್ಪ ಕಲ್ಲು ಸಕ್ಕರೆ, ಸ್ವಲ್ಪ ಕಡಲೆ ಬೀಜ ಸೇರಿಸ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ಹಾಗೆ ಸನ್ಫ್ಲವರ್ ಸೀಡ್ಸು ಕೂಡ ಫ್ರೈ ಮಾಡ್ಕೊಂಡು ತೆಗೆದು ತಣ್ಣಗಾದಮೇಲೆ ಇದನ್ನು ಕೂಡ ಪೌಡರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬಾದಾಮಿ ಆಗ್ಬೋದು, ಗೋಡಂಬಿ ಆಗ್ಬೋದು, ಎಲ್ಲದಕ್ಕೂ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಸೇರಿಸ್ಕೊಂಡು ಒಂದು ಸಲ ಆಫ್ ಮಾಡೋದು, ಆನ್ ಮಾಡೋದು, ಆಫ್ ಮಾಡೋದು, ಆನ್ ಮಾಡೋದು, ಆ ಥರ ಪೌಡರ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಇಲ್ಲಾಂದರೆ ತುಂಬಾ ಒಂದೇ ಸಲ ನಾವು ಗ್ರೈಂಡ್ ಮಾಡಿಬಿಟ್ರೆ, ಅಂದರೆ ಬರೋಂಥ ಗ್ರೈಂಡ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ತುಂಬ ಮುದ್ದೆ ಆಗಿಬಿಡುತ್ತೆ. ಡ್ರೈ ಫ್ರೂಟ್ಸಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಮುದ್ದೆ ಆಗಿಬಿಡುತ್ತೆ. ಹಾಗಾಗಿ ಒಂದು ಸಲ ಆಫ್ ಆನು ಆ ಥರ ಮಾಡ್ಕೋಬೇಕಾಗತ್ತೆ. ಆ ಥರ ಮಾಡೋದ್ರಿಂದ ಮುದ್ದೆ ಆಗೋದಿಲ್ಲ. ಹಾಗೆ ನಾವು ಕೈ ಆಡಿಸ್ತಾ ಇರ್ತೀವಿ ಕೂಡ. ಸ್ಪೂನ್ ತಗೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಪೌಡರ್ ಮಾಡ್ಕೊತಾ ಇರಿ ಅಷ್ಟೇ. ತುಂಬಾ ಈಸಿಯಾಗಿರುವಂಥ ಹೆಲ್ದಿ ಕೂಡ, ಹೆಲ್ದಿ ಕೂಡ ಡ್ರೈ ಫ್ರೂಟ್ಸ್ ಪೌಡರು ಕೂಡ ನಾನಿಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕಂಪ್ಲೀಟಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಪೌಡರ್ ಮಾಡಿ ಈ ಥರ ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ನಾನು ಎಲ್ಲನೂ ಡ್ರೈ ಫ್ರೂಟ್ಸು ಪೌಡರು ನನಗೆ ಕಂಪ್ಲೀಟಾಗಿ 1-2 kgಗಿಂತ ಜಾಸ್ತಿ ಬಂದಿದೆ. ನೋಡಿ, ನಾವು ಇದಕ್ಕೆ ಎಲ್ಲ ಥರ ಸ್ವೀಟ್ಸ್ ರೆಸಿಪೀಸ್ಗೂ ಕೂಡ ಸೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದನ್ನು ಮಕ್ಕಳಿಗೆ ಹಾಲು ಜೊತೆ ಅಂತೂ ಸೇರಿಸ್ಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದಕ್ಕೆ ಪಾಯಸಕ್ಕೂ ಕೂಡ ಸೇರಿಸ್ಕೋಬೋದು. ಪಾಯಸ ಆಗ್ಬೋದು, ಹಲ್ವಾ ಆಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನಾನು ಒಂದು ದೊಡ್ಡ ಬಾಕ್ಸ್ಗೆ ಸ್ಟೋರೇಜ್ ಮಾಡಿ ಸೈಡ್ಗೆ ಇಕ್ಕಿದ್ದೀನಿ. ಹಾಗೆ ಒಂದು ಸಣ್ಣ ಬಾಕ್ಸಲ್ಲಿ ಡೈಲಿ ಯೂಸ್ಗೆ ಅಂತ ಹೇಳಿ ತೆಗೆದು ಇದನ್ನು ಕೂಡ ಸೈಡ್ಗೆ ಇಕ್ಕಿದ್ದೀನಿ. ಇವಾಗ ನಾನು ಹಾಲಿನ ಜೊತೆ ಇದನ್ನು ಹಾಲಿಗೆ ಸೇರಿಸ್ಕೊಂಡು
ಮಿಕ್ಸ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ನಿಮಗೆ ಇದಕ್ಕೆ ಬೇಕಿದ್ರೆ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೋಬೋದು. ಅರಿಶಿನ ಬದಲಾಗಿ ಕೇಸರಿ ದಳ ಕೂಡ ಸೇರಿಸ್ಕೋಬೋದು. ಆದರೆ ನಾನು ಯಾವುದೇ ಥರ ಫುಡ್ ಕಲರ್ ಏನು ಯೂಸ್ ಮಾಡಿಲ್ಲ, ಹಂಗೆ ಕೇಸರಿ ದಳ ಕೂಡ ಉಪಯೋಗಿಸಿಲ್ಲ. ನೋಡಿ ಎಷ್ಟು ಚೆನ್ನಾಗಿರೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಹಾಲಿಗೆ ಬೆಲ್ಲ ಸಕ್ಕರೆ ಏನು ಬೇಡ, ಇದು ಒಂದಿದ್ರೆ ಸಾಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.